ಹಾಯ್ ಫ್ರೆಂಡ್ಸ್, ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆ ಒಂದು ಪ್ಲೇಲಿಸ್ಟಿಗೆ ತಮ್ನೈಲ್ ಇರುತ್ತೆ. ಆ ಒಂದು ತಮ್ನೈಲನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದು, ನಿಮಗೆ ಮೊದಲು ಇರುವಂಥ ತಮ್ನೈಲ್ ನಿಮಗೆ ಇಷ್ಟ ಆಗಿರಲ್ಲ ಅಂತಂದರೆ ಯಾವ ರೀತಿಯಾಗಿ ತಮ್ನೈಲನ್ನು ಚೇಂಜ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ವಿಡಿಯೋದ ಮೇಲೆ ಯಾವುದೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತೂ ಕೂಡ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡನ್ನು ಮಾಡ್ತೀನಿ. ಈಗ ಬನ್ನಿ ಯಾವ ರೀತಿಯಾಗಿ ಯೂಟ್ಯೂಬ್ ಪ್ಲೇಲಿಸ್ಟ್ ತಮ್ನೈಲನ್ನು ಚೇಂಜ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ನಂತರ ರೈಟ್ ಸೈಡಲ್ಲಿ ಕೆಳಗಡೆ ಯು ಅಂತ ಇದೆ ಅಲ್ವ, ಹಾಗೆ ನಿಮ್ಮ ಲೋಗೋ ಕಾಣಿಸ್ತಾ ಇದೆ, ಲೋಗೋ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಗೋ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಮಿಡ್ಲಲ್ಲಿ ಪ್ಲೇಲಿಸ್ಟ್ ಅಂತ ಇದೆ, ಹಾಗೆ ರೈಟ್ ಸೈಡಲ್ಲಿ ವಿ ವಾಲ್ ಇದೆ ಅಲ್ವ, ವಿ ವಾಲ್ ಮೇಗಡೆ ಕ್ಲಿಕ್ ಮಾಡಿ. ವಿ ವಾಲ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಯೂಟ್ಯೂಬಲ್ಲಿ ಎಷ್ಟು ಪ್ಲೇಲಿಸ್ಟ್ ಇದೆ ಎಲ್ಲ ಕೂಡ ಕಾಣಿಸುತ್ತೆ. ನೀವು ಯಾವ ಪ್ಲೇಲಿಸ್ಟ್ ತಮ್ನೈಲನ್ನು ಚೇಂಜ್ ಮಾಡಬೇಕು ಅಂತಿದ್ರೆ ಆ ಒಂದು ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಪ್ಲೇಲಿಸ್ಟಲ್ಲಿ ತಮ್ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಫಸ್ಟಲ್ಲಿ ತಮ್ಲೈನ್ ಇದೆ. ಆ ಒಂದು ತಮ್ಲೈನ್ ಮೇಲುಗಡೆ ಕೆಳಗಡೆ ಸ್ವಲ್ಪ ಕೆಳಗಡೆ ಎಡಿಟ್ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇದೆ, ಪೆನ್ಸಿಲ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ಚೂಸ್ ಫ್ರಮ್ ಲೈಬ್ರರಿ ಇರುತ್ತೆ, ಹಾಗೆ ಟೇಕ್ ಫೋಟೋ ಇರುತ್ತೆ, ಕ್ರಿಯೇಟ್ ವಿತ್ ಎ ಅಂತ ಇರುತ್ತೆ. ನೀವು ಚೂಸ್ ಫ್ರಮ್ ಲೈಬ್ರರಿ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫ್ರಮ್ ಲೈಬ್ರರಿ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಲೈಬ್ರರಿ ಇರುವಂತಹ ಎಲ್ಲ ಕೂಡ ಫೋಟೋಸ್ ಎಲ್ಲ ಕೂಡ ಬರುತ್ತೆ. ನೀವು ತಮ್ಲೈನನ್ನು ಮೊದಲೇ ಕ್ರಿಯೇಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೀವು ಯಾವ ಒಂದು ತಮ್ಲೈನನ್ನು ಆಯ್ಕೆ ಮಾಡಬೇಕು ಅಂತಿದ್ರೆ ಆ ಒಂದು ತಮ್ನೈಲನ್ನು ಈಗ ಆಯ್ಕೆ ಮಾಡಿ. ನಾನು ಯಾವುದಾದ್ರೂ ಒಂದು ತಮ್ಲೈನನ್ನು ಆಯ್ಕೆ ಮಾಡ್ಕೊಳ್ತೀನಿ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಸ್ಟಿಕ್ಕರ್ಸನ್ನು ಹಾಕ್ಕೊಳ್ಬೇಕು ಅಂತಿದ್ರೆ ಸ್ಟಿಕ್ಕರ್ಸನ್ನು ಹಾಕ್ಕೋಬೋದು, ಹಾಗೆ ಫಿಲ್ಟರ್ ಮಾಡಬೇಕು ಅಂತಿದ್ರೆ ಫಿಲ್ಟರ್ ಮಾಡ್ಕೊಳ್ಬೋದು, ಮತ್ತು ಟೆಕ್ಸ್ಟ್ ಏನಾದರೂ ಬರಿಬೇಕು ಅಂತಿದ್ರೆ ಟೆಕ್ಸ್ಟನ್ನು ಬರಿಬೋದು. ಎಲ್ಲ ಆದಮೇಲೆ ಡನ್ ಇದೆ, ಡನ್ ಮೇಗಡೆ ಕ್ಲಿಕ್ ಮಾಡಿ. ಡನ್ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ಈ ಥರ ಬರುತ್ತೆ. ಈಗ ಮೊದಲಿರುವಂತಹ ತಮ್ನೈಲ್ ಚೇಂಜ್ ಆಗಿ ಈಗ ಬೇರೆ ಒಂದು ತಮ್ನೈಲ್ ಕೂತ್ಕೊಂಡಿದೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಪ್ಲೇಲಿಸ್ಟ್ ತಮ್ನೈಲನ್ನು ಚೇಂಜನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.